Hi guys, welcome to my YouTube channel KCET update and information. My channel first time visit ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣ. ಅದು ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ HDFC ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿರ್ತದೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು, ಹೆಂಗ್ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದನ್ನೆಲ್ಲ ನೋಡೋಣ. ನೋಡಿ, ನೀವು ಸಲ ಅಪ್ಲೈ ಮಾಡಿದಂತ ವಿದ್ಯಾರ್ಥಿಗಳಿಗೆ ಬಂದೈತೆ ಸ್ಕಾಲರ್ಶಿಪ್. ಇದು ಅವ್ರ ಇಮೇಜ್ ಕೂಡ ತೋರಿಸ್ತದೆ, ನೀವು ನೋಡ್ಬೋದು. 2023 and 2024 ಅದನ್ನು ಕೂಡ ನೋಡ್ಬೋದು. 2024 and 25 ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಬಂದಿದೆ. ಇದನ್ನ ಹೆಂಗ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ ಗೈಸ್. ಇದನ್ನ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದ್ರ ಕ್ಲಾಸ್ 1 to 12th PUC ಅವರು ಅಪ್ಲೈ ಮಾಡ್ಬೋದು, 1 to 10 ಅಪ್ಲೈ ಮಾಡ್ಬೋದು, ಮತ್ತು ಡಿಪ್ಲೊಮಾದವರು ಅಪ್ಲೈ ಮಾಡ್ಬೋದು. ITI ಮತ್ತು UG and PG ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡ್ಬೋದು. ಇದನ್ನ ಹೆಂಗ್ ಅಪ್ಲೈ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಇದು ಅಮೌಂಟ್ ಎಷ್ಟು ಬರ್ಬೋದಪ್ಪ ಅಂದ್ರೆ ಅಪ್ ಟು 75,000 ಬರ್ತೈತಿ ಅಮೌಂಟ್. ಗೈಸ್, ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ನಿಮ್ಮ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಸೀಟ್ ಬೇಕು, ನಂತರ ಐಡೆಂಟಿಫೈ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಅವ್ರ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಕೂಡ ಇದ್ರೂ ನಡೆಯುತ್ತೆ. ಆಮೇಲೆ ನೀವು ಎಲ್ಲಿ ಯಾವ ಕಾಲೇಜ್ ಅಡ್ಮಿಷನ್ ಮಾಡಿದ್ರಲ್ಲ ಅಲ್ಲಿ ರಿಜಿಸ್ಟರ್ ನಂಬರ್ ಸಿಗುತ್ತೆ, ಆ ರಿಜಿಸ್ಟರ್ ಮಾಡಬೇಕು. ಮತ್ತು ಅಪ್ಲಿಕೇಶನ್ ಬ್ಯಾಂಕ್ ಪಾಸ್ಬುಕ್ ಬೇಕು. ನಂತರ ನಿಮಗೆ ಇನ್ಕಮ್ ಪ್ರೂಫ್, ಇನ್ಕಮ್ ಕಾಸ್ಟ್ ಮತ್ತು ಪ್ಯಾನ್ ಕಾರ್ಡ್ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ನಂತರ ನಿಮ್ಮ ಪೇರೆಂಟ್ಸ್ ಏನಾದರೂ ಡೆತ್ ಸರ್ಟಿಫಿಕೇಟ್. ಇದನ್ನ ಅಪ್ಲೈ ಮಾಡಕ್ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 4ನೇ ತಾರೀಕು ಆಗಿರ್ತದೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಗೈಸ್, ಹೆಂಗ್ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ನೋಡಿ ಗೈಸ್, ಹಾಗೆ ಸ್ಕ್ರೋಲ್ ಮಾಡಿ ತಳಗೆ ಅಪ್ಲೈನು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ನಂತರ ಈ ತರ ಪೇಜ್ ಓಪನ್ ಆದ ನಂತರ ನೀವು ಇಲ್ಲಿ ನೋಡ್ಬೋದು ಎಲಿಜಿಬಲ್ ಯಾರ್ಯಾರು ಎಲಿಜಿಬಲ್ ಇರ್ತಾರಂದ್ರೆ ದ ಸ್ಟೂಡೆಂಟ್ ಮಸ್ಟ್ ಬಿ ಪ್ರೆಸಿಡೆಂಟ್ ಗ್ರಾಜುಯೇಷನ್ ಕೋರ್ಸ್ BCA, BA, BCA, BTech, MBBS, ನರ್ಸಿಂಗ್. ದ ಅಪ್ಲಿಕೇಶನ್ ಹಾಗಾಗಿ ನಿಮ್ಮದು ಲಾಸ್ಟ್ ಇಯರ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ 55%, ಮಿನಿಮಮ್ 55% ಆಗಿರ್ಬೇಕು. ನಂತರ ನಿಮ್ಮ ಫ್ಯಾಮಿಲಿ ಇನ್ಕಮ್ 2.5 lakh ಗಿಂತ ಕಡಿಮೆ ಇರಬೇಕು. ನೋಡಿ ಗೈಸ್, ನಂತರ ನೀವು ಇಲ್ಲಿ ನೋಡಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ತರ ಕೇಳುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಲಾಸ್ಟ್ ಇಯರ್ ಪರ್ಸೆಂಟೇಜ್ ಎಷ್ಟು 55 ಅಬೋವ್ ಆಗಿದೆ ಅಂತ ಕೇಳುತ್ತೆ. ಅಬೋವ್ ಆಗಿರೋ ಎಸ್ ಅಂತ ಕೊಡಬೇಕು. ನಂತರ ನಿಮ್ಮ ಫ್ಯಾಮಿಲಿ ಅನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 ಇದೆ ಅಂದ್ರೆ ಎಸ್ ಅಂತ ಕೊಡಬೇಕು. ನಂತರ ಚೆಕ್ ಯುವರ್ ಎಲಿಜಿಬಿಲಿಟಿ, ಯು ಆರ್ ದ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಹಾಕ್ಬೋದು. ಗೈಸ್, ನೀವು ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ನೀವು ವೆರಿಫೈ ಯುವರ್ ಆಧಾರ್ ಕಾರ್ಡ್. ನೀವು ಆಧಾರ್ ನಂಬರ್ ಹಾಕಿ ನಿಮ್ಮ ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕು, ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹೆಂಗಪ್ಪ ಅಂದ್ರೆ ನೀವು ವೆರಿಫೈ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಆಧಾರ್ ನಂಬರ್ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇದ್ದಿದ್ದು ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಆ OTP ಹಾಕಿದ ನಂತರ ನೀವು ಅಪ್ಲಿಕೇಶನ್ಗೆ ಎಲಿಜಿಬಲ್. ಅಪ್ಲಿಕೇಶನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ಹಾಕಬೇಕು.